ನಮಸ್ಕಾರ ವೀಕ್ಷಕರೇ, ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಶುಭ ಕಾಲವೇ ಮಕರ ಸಂಕ್ರಾಂತಿ. ಸುಗ್ಗಿ ಹಬ್ಬ ಎಂದೇ ಪ್ರಸಿದ್ಧವಾಗಿರುವ ಈ ದಿನ ಕೇವಲ ಎಳ್ಳು ಬೆಲ್ಲ ತಿನ್ನುವ ದಿನವಲ್ಲ, ಇದು ಪುಣ್ಯ ಸಂಪಾದನೆಯ ಪವಿತ್ರ ದಿನ. ಈ ವರ್ಷ ಜನವರಿ 15 ಗುರುವಾರ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತಿದೆ. ಈ ದಿನ ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಸ್ನಾನ ಮಾಡುವ ನೀರಿಗೆ ಏನನ್ನು ಬೆರೆಸಬೇಕು ಮತ್ತು ಯಾವ ದಾನದಿಂದ ಯಾವ ಕಷ್ಟಗಳು ದೂರವಾಗುತ್ತವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೀಕ್ಷಕರೇ, ಸಂಕ್ರಾಂತಿ ಹಬ್ಬದಂದು ಮಾಡಬೇಕಾದ ಮೊದಲ ಮತ್ತು ಅತಿ ಮುಖ್ಯ ಕೆಲಸವೆಂದರೆ ಪುಣ್ಯ ಸ್ನಾನ. ಸಾಧ್ಯವಾದರೆ ಪುಣ್ಯ ನದಿಗಳಲ್ಲಿ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ. ಒಂದು ವೇಳೆ ಮನೆಯಲ್ಲೇ ಸ್ನಾನ ಮಾಡುವುದಾದರೆ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಮತ್ತು ಕಪ್ಪು ಎಳ್ಳನ್ನು ಬೆರೆಸಿಕೊಳ್ಳಿ. ಇದರಿಂದ ವರ್ಷ ಪೂರ್ತಿ ಸೂರ್ಯದೇವನ ಮತ್ತು ದೇವತೆಗಳ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಹಾಗೂ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ನೆನಪಿಡಿ, ಅತಿ ಬಿಸಿಯಾದ ನೀರಿಗಿಂತ ಉಗುರು ಬೆಚ್ಚಗಿನ ನೀರು ಸ್ನಾನಕ್ಕೆ ಶ್ರೇಷ್ಠ. ಸ್ನಾನದ ಮೊದಲು ಮೈಗೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ತೈಲ ಸ್ನಾನ ಮಾಡುವುದು ಶಾಸ್ತ್ರೋಕ್ತವಾಗಿದೆ. ಸ್ನಾನದ ನಂತರ ವೀಕ್ಷಕರೇ, ಮನೆ ಬಾಗಿಲಿಗೆ ಹಸಿರು ಮಾವಿನ ಎಲೆಗಳ ತೋರಣವನ್ನು ಕಟ್ಟಿ ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ. ರಂಗೋಲಿಯನ್ನು ಸಾಕ್ಷಾತ್ ದೇವತೆ ಎಂದು ಭಾವಿಸಿ ಪ್ರಾರ್ಥಿಸಿ. ಸೂರ್ಯ ಉದಯಿಸಿದ ನಂತರ ಭಾಸ್ಕರನ ದರ್ಶನ ಮಾಡಿ ಆಯುಷು ಆರೋಗ್ಯಕ್ಕಾಗಿ ಸಂಕಲ್ಪ ಮಾಡಿ. ನಂತರ ದೇವರ ಕೋಣೆಯಲ್ಲಿ ವಿಗ್ರಹಗಳಿಗೆ ಸುಗಂಧ ಪುಷ್ಪಗಳಿಂದ ಅಲಂಕಾರ ಮಾಡಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮತ್ತು ಎಳ್ಳು ಬೆಲ್ಲವನ್ನು ಅರ್ಪಿಸಿ. ರೈತರಾಗಿದ್ದರೆ ತಾವು ಬೆಳೆದ ಹೊಸ ಬೆಳೆಯನ್ನು ದೇವರ ಮುಂದೆ ಇಟ್ಟು ಕೃತಜ್ಞತೆ ಸಲ್ಲಿಸಿ. ಇನ್ನು ದಾನದ ವಿಚಾರಕ್ಕೆ ಬಂದರೆ ಮಕರ ಸಂಕ್ರಾಂತಿಯಂದು ಕುಂಬಳಕಾಯಿ ದಾನ ಅತ್ಯಂತ ಶ್ರೇಷ್ಠ. ಯಾರಿಗೆ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆಯೋ, ಅಂದರೆ ಮನೆ ಕಟ್ಟಿಸಲು ಅಡಚಣೆ, ಭೂಮಿ ಖರೀದಿಗೆ ವಿಳಂಬ ಅಥವಾ ಕೋರ್ಟ್ ಕೇಸ್ಗಳಿಗೆ ಬಳಲುತ್ತಿದ್ದರೆ ಅವರು ಬ್ರಾಹ್ಮಣರಿಗೆ ಅಥವಾ ಅವಶ್ಯಕತೆ ಇರುವವರಿಗೆ ದಕ್ಷಿಣೆ ಸಮೇತ ಕುಂಬಳಕಾಯಿಯನ್ನು ದಾನವಾಗಿ ನೀಡಬೇಕು. ಇದರಿಂದ ಭೂಮಿ ದೋಷಗಳು ಮತ್ತು ಹಳೆಯ ಪಾಪಕರ್ಮಗಳೆಲ್ಲ ದೂರವಾಗಿ ಶ್ರೀ ಮಹಾವಿಷ್ಣುವಿನ ಕೃಪೆ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಆರ್ಥಿಕ ಕಷ್ಟಗಳಿದ್ದರೆ ಮೊಸರಿನ ದಾನ ಮಾಡಿ. ಹಿಂದೆ ದ್ರೋಣಾಚಾರ್ಯರ ಪತ್ನಿ ಕೃಪಿಯು ಮುನಿಗಳ ಸಲಹೆಯಂತೆ ಮೊಸರನ್ನ ದಾನ ಮಾಡಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದರು ಎಂಬ ಕಥೆಯಿದೆ. ಹಾಗೆ ಎಳ್ಳಿನ ದಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಶಿಸುತ್ತವೆ. ಶನಿ ದೋಷವಿರುವವರು ಈ ದಿನ ಎಳ್ಳನ್ನು ದಾನ ಮಾಡಿದರೆ ಶನಿದೇವರ ಮತ್ತು ನವಗ್ರಹಗಳ ಪೀಡೆ ದೂರವಾಗಿ ಸೂರ್ಯದೇವನು ನಿಮ್ಮ ಕೋರಿಕೆಗಳನ್ನು ಈಡೇರಿಸುತ್ತಾನೆ. ಸಂಕ್ರಾಂತಿಯಂದು ನಮ್ಮ ಪೂರ್ವಿಕರನ್ನು ಸ್ಮರಿಸುವುದು ಬಹಳವೇ ಮುಖ್ಯ. ಈ ದಿನ ದೇವತೆಗಳಿಗೆ ಬಿಳಿ ಎಳ್ಳಿನಿಂದ ಮತ್ತು ಪಿತೃದೇವತೆಗಳಿಗೆ ಕಪ್ಪು ಎಳ್ಳಿನಿಂದ ತರ್ಪಣ ನೀಡಬೇಕು. ನಿಮ್ಮ ದಾನ ಧರ್ಮಗಳನ್ನು ಪೂರ್ವಿಕರು ಗಮನಿಸುತ್ತಿರುತ್ತಾರೆ. ಪಿತೃದೋಷದಿಂದ ಮದುವೆ ತಡವಾಗುತ್ತಿದ್ದರೆ ಅಥವಾ ಸಂತಾನ ಭಾಗ್ಯ ವಿಳಂಬವಾಗುತ್ತಿದ್ದರೆ ಈ ದಿನ ಪಿತೃಗಳನ್ನು ನೆನೆಯಿರಿ. ಅದರ ಜೊತೆಗೆ ಗೋಮಾತೆಯ ಪೂಜೆ ಮರೆಯಬೇಡಿ. ಹಸುವಿನ ಪಾದಗಳನ್ನು ತೊಳೆದು ಅರಿಶಿನ ಹಚ್ಚಿ ಸಿಹಿ ಪೊಂಗಲ್ ಮತ್ತು ಎಳ್ಳು ಬೆಲ್ಲವನ್ನು ತಿನ್ನಿಸಿ. ಇದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮ್ಮದಾಗುತ್ತದೆ. ವೀಕ್ಷಕರೇ, ಈ ದಿನ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಅಥವಾ ಸೂರ್ಯ ಮಂತ್ರಗಳನ್ನು ಪಠಿಸಿ. ವಿಶೇಷವಾಗಿ ಸೂರ್ಯ ಗಾಯತ್ರಿ ಮಂತ್ರವನ್ನು 108 ಬಾರಿ ಪಠಿಸಿದರೆ ನೀವು ಬಹಳ ಅದೃಷ್ಟವಂತರು. ನಿಮ್ಮ ಆಹಾರದಲ್ಲಿ ಅಂದು ಕುಂಬಳಕಾಯಿ ಮತ್ತು ಎಳ್ಳನ್ನು ಬಳಸಿ. ಮನೆಗೆ ಎಳ್ಳು ಬೆಲ್ಲ ಹಂಚಲು ಬರುವ ಪುಟ್ಟ ಮಕ್ಕಳನ್ನು ದೇವರ ರೂಪವೆಂದು ಭಾವಿಸಿ ಗೌರವಿಸಿ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು.